ಮಹಾಮಳೆಗೆ ಅಕ್ಷರಶಃ ಬೆಂಗಳೂರು ನಗರ ತತ್ತರಿಸಿ ಹೋಗಿದೆ. ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಲಾಗಿದೆ. ಮಳೆ ಬಂತು ಅಂತಂದ್ರೆ ಸಾಯಿ ಲೇಔಟ್, ನಂದಗೋಕುಲ ಲೇಔಟ್ ಜಲಾವೃತ ಆಗಿದೆ. ಇದೊಂಥರ ಮಾಮೂಲಿ ತರ ಆಗ್ಬಿಟ್ಟಿದೆ. ಒಂದು ಸಣ್ಣ ಮಳೆ ಬಂದರೂ ಕೂಡ ಈ ಪ್ರಮುಖ 2 ಲೇಔಟ್ಗಳು ಮುಳುಗಿ ಹೋಗ್ತಾ ಇದೆ. ಬೋಟ್ಗಳಲ್ಲಿ ಜನ ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅಥವಾ ಹಾಲು, ದಿನಸಿ ಐಟಮ್, ತರಕಾರಿಯನ್ನ ಬೋಟ್ ಮುಖಾಂತರ ಕೊಟ್ಟು ಬರಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೆಬ್ಬಾಳ ವ್ಯಾಲಿ. ಭಾರೀ ಮಳೆಗೆ ಹೆಬ್ಬಾಳ ವ್ಯಾಲಿ ತುಂಬಿ ಹರಿತಾ ಇದೆ. ಮತ್ತಷ್ಟು ಬಡಾವಣೆಗಳು ಜಲಾವೃತಗೊಳ್ಳುವಂತ ಭೀತಿ ಎದುರಾಗಿದೆ. ಯಶವಂತಪುರ, ರಾಜನಕುಂಟೆ, ಯಲಹಂಕ, ಹೆಬ್ಬಾಳ, ಮತ್ತಿಕೆರೆ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಈ ವ್ಯಾಲಿಗೆ ಸಂಪರ್ಕ ಇದೆ. ಹೀಗಾಗಿ ನೀರು ತುಂಬಿ ಅಪಾಯ ಮಟ್ಟ ಮೀರಿ ಹರಿತಿರುವಂತ ಕಾರಣ ಮತ್ತಷ್ಟು ಏರಿಯಾಗಳು ಜಲಾವೃತವಾಗುವಂತ ಆತಂಕ ನಿರ್ಮಾಣ ಆಗಿದೆ. ಇನ್ನು ಹೆಬ್ಬಾಳ ವ್ಯಾಲಿ ಸುತ್ತಮುತ್ತ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಆಶಿಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದು ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು, ಪ್ರವಾಹ, ನೆರೆ ಪರಿಸ್ಥಿತಿ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ಸಂಪೂರ್ಣ ಲೇಔಟೇ ಜಲಾವೃತಗೊಳ್ಳುವಂತ ಪರಿಸ್ಥಿತಿಗೆ ಬೆಂಗಳೂರು ಬಂದಿರುವಂತದ್ದು. ಈಗ ನಾವು ಹೆಬ್ಬಾಳ ವ್ಯಾಲಿಯಲ್ಲಿ ಇದೀವಿ. ಹೆಬ್ಬಾಳ ವ್ಯಾಲಿಯ ರಾಜಕಾಲುವೆ ನೀವೇನ್ ನೋಡ್ತಾ ಇದ್ದೀರಿ, ಇದು ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದರ ಅಕ್ಕಪಕ್ಕದಲ್ಲಿರುವಂತಹ ಸಾಕಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ಜನರು ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ 3 ವ್ಯಾಲಿಗಳಿರುವಂತದ್ದು. ಒಂದು ನೀವೇನ್ ನೋಡ್ತಾ ಇದ್ದ ದೃಶ್ಯದಲ್ಲಿ ಇದು ಹೆಬ್ಬಾಳ ವ್ಯಾಲಿ, ಜೊತೆಗೆ ಕೋರಮಂಗಲ ವ್ಯಾಲಿ, ಇದ್ರ ಜೊತೆಗೆ ವೃಷಭಾವತಿ. ಈ 3 ಪ್ರಮುಖ ನದಿಗಳಿಗೆ ಅಥವಾ ಈ ವ್ಯಾಲಿಗಳಿಗೆ ಬೆಂಗಳೂರಿನಲ್ಲಿ ಬೀಳುವಂತ ಮಳೆ ಮತ್ತು ನೀರನ್ನ ಬಿಟ್ಟು ಬೇರೆ ಕಡೆಗೆ ಸಾಗಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ನಿರಂತರವಾಗಿ ಕಳೆದ 1 ವಾರಗಳಿಂದ ಸುರಿತಾ ಇರುವಂತಹ ಮಳೆಗೆ ಇಡೀ ಈ ಒಂದು ರಾಜಕಾಲ ಅಂದ್ರೆ ಇಡೀ ಈ ಒಂದು ವ್ಯಾಲಿಗಳು ತುಂಬಿ ಹರಿತಾ ಇರುವಂತದ್ದು. ಸದ್ಯಕ್ಕೆ ನಾನು ನಾಗವರ ಬಳಿ ಇರುವಂತಹ ಈ ಒಂದು ಹೆಬ್ಬಾಳ ವ್ಯಾಲಿಯಲ್ಲಿದ್ದೀನಿ. ಇದು ಕೂಡ ಅಪಾಯ ಮಟ್ಟ ಅಂದ್ರೆ ಬಿಬಿಎಂಪಿ ಗುರುತಿಸಿರುವಂತಹ ಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ಮತ್ತಷ್ಟು ಮಳೆಯಾದ್ರೆ ಬೆಂಗಳೂರಿನಲ್ಲಿ ಮತ್ತೆ ಪ್ರವಾಹ, ಮತ್ತೆ ನೆರೆ ಉಂಟಾಗುವಂತ ಭೀತಿಯಲ್ಲಿ ಇದರ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳು ಎದುರಿಸ್ತಾ ಇರುವಂತದ್ದು. ಈ ಒಂದು ಹೆಬ್ಬಾಳ ವ್ಯಾಲಿ ಸುಮಾರು 150 ಅಡಿ ಅಗಲ ಇರುವಂತಹ ವ್ಯಾಲಿ. ಆದ್ರೆ ಕ್ರಮೇಣವಾಗಿ ಒತ್ತುವರಿಯಾಗಿ ಈ ರೀತಿಯಾಗಿ ಸಣ್ಣದಾಗಿ ಬಂದು ನಿಂತಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಮತ್ತಷ್ಟು ಪ್ರವಾಹ ಭೀತಿಯನ್ನ ಇಲ್ಲಿರುವಂತಹ ನಿವಾಸಿಗಳು ಎದುರಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಹೆಬ್ಬಾಳ ವ್ಯಾಲಿ ಏನಿದೆ, ಇದು ಇಲ್ಲಿಂದ ನೀರು ಹರಿತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಆದ್ರೆ ಮತ್ತಷ್ಟು ಮಳೆ ಬಂದ್ರೆ, ಮತ್ತಷ್ಟು ನೀರು ಈ ಒಂದು ವ್ಯಾಲಿಗೆ ಬಂದು ಸೇರಿದ್ರೆ ಅದು ಮತ್ತೆ ರಿವರ್ಸ್ ಆಗಿ ಈ ಒಂದು ನಂದಗೋಕುಲ ಸೇರಿದಂತಿರುವಂತಹ ಬಡಾವಣೆಗಳಲ್ಲಿ ಏನು ಇವತ್ತು ನೆರೆ ಮತ್ತು ಪ್ರವಾಹ ಆಗಿದೆ, ಅದೇ ರೀತಿಯಲ್ಲಿ ಮತ್ತಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುವಂತ ಸಾಧ್ಯತೆಗಳೇ ಹೆಚ್ಚು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.